ಈಗ ನಮ್ಮ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತು ಅಂತ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹತ್ರ ನಾವು ಹೋಗೋದು, ವಿಲ್ ವಿ ನಾಟ್ ಬಿ ಆನ್ ಅ ವೀಕರ್ ವಿಕೆಟ್ ಸರ್? ಅಲ್ಲ ನಾನು ಹೇಳಿದ ಮಾತೇನಂದ್ರೆ, ನಾವು ವಿಲ್ ಟೆಲ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಿ ಡಿಕ್ಲೇರ್ಡ್ ಸೀಸ್ ಫೈರ್ ಇನ್ ಗುಡ್ ಫೇತ್. ಓಕೆ. But these are fellows who cannot be trusted with their word. Yes. Then now we are trying to establish that this is a completely rogue state. We do not know whom to trust, whose words we should take, either the civilian government or the army general's words. ನನಗೆ ಅರ್ಥ ಆಗದೆ ಇರೋದು ಅಂದ್ರೆ, ಪಾಕಿಸ್ತಾನ ಸೇನೆ ಒಂದು ಸೇನೆಯಾಗಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಅಲ್ಲಿ ಜನರಲ್ಗಳು ಈ ಫ್ಯೂಡಲ್ ಆರ್ಮಿಗಳನ್ನು ಇಟ್ಕೊಂಡಿರ್ತಿದ್ರಲ್ಲ ಹಿಂದೆ, ಹಂಗೆ ಕೆಲಸ ಮಾಡ್ತಾರ ಅಂತ? ಪಾಕಿಸ್ತಾನದಲ್ಲಿ ಇನ್ನೂ ಫ್ಯೂಡಲಿಸಮ್ ಹೋಗೇ ಇಲ್ಲಪ್ಪ. ಪಾಕಿಸ್ತಾನದಲ್ಲಿ ಅದು ಈವನ್ ಟುಡೇ ಪಾಕಿಸ್ತಾನ್ ಇಸ್ ಅ ವೆರಿ ವೆರಿ ಫ್ಯೂಡಲ್ ಕಂಟ್ರಿ. ಎಸ್. ಸೊ ಐ ಥಿಂಕ್ ವಾಟ್ ವಿ ಶುಡ್ ಡೂ, ಐ ಆಮ್ ಶೋರ್ ದಟ್ ತಾವು ಒಂದು ವಿಷಯ ಹೇಳಕ್ ಪ್ರಯತ್ನ ಪಟ್ರಿ ಸರ್, LOC ನಲ್ಲಿ ಮಾತ್ರ ಆಗ್ತಿದೆ ಅನ್ಸುತ್ತೆ ಇದು ಅಂತ. ಏನು, ವಾಟ್ ಇಫ್ ಇಟ್ ಇಸ್ ಓನ್ಲಿ ಇನ್ LOC? LOC ನಲ್ಲಿ ಆಗುವುದು ಅದು ಬಹಳ ಸಹಜ. ಓಕೆ, ಅದು ಈ ಟೆರರಿಸ್ಟ್ ಅಟ್ಯಾಕ್ ಪಹಲ್ಗಾಮ್ ನಲ್ಲಿ ಆಗೋಕ್ಕಿಂತ ಮುಂಚೆ LOC ನಲ್ಲಿ ದಿನ ಬೆಳಿಗಾದ್ರೂ ಅಟ್ಯಾಕ್ಸ್ ಆಗ್ತಾ ಇತ್ತು. ನಾನು ಹೋಗಿ ನೋಡಿದೀನಿ ಪೂಂಚ್ ರಜೌರಿಯಲ್ಲಿ, ಆ ಸೆಕ್ಟರ್ ನಲ್ಲಿ LOC ನಲ್ಲಿ ದಿನಾಲು ಫೈರಿಂಗ್ ಆಗ್ತಾ ಇರ್ತದೆ. ಆಮೇಲೆ ನಮ್ಮ ಸೋಲ್ಜರ್ಸ್ ನ ತೋರಿಸ್ತು, ಅಲ್ಲಿ ನೋಡಿ ಸರ್, ಅಲ್ಲಿ ಹಿಲ್ ಇದೆಯಲ್ಲ, ಆ ಹಿಲ್ಲಿಂದ ಕ್ಯಾನನ್ಸ್ ಬರುತ್ತೆ, ಕ್ಯಾನನ್ ಬಾಕ್ಸ್. ಸೊ ಇಲ್ಲಿ ಅಲ್ಲಿ ಇರೋ ಮನೆಗಳನ್ನೆಲ್ಲ ಆಗಲೇ ಖಾಲಿ ಮಾಡಿ ಎಲ್ಲ ಹೋಗಿದ್ದಾರೆ ಆಗಲೇ ಅವರು. ಸೊ ದಿಸ್ ಇಸ್ ಎ ರೆಗ್ಯುಲರ್ ಅಫೇರ್ ಆನ್ ಬೋತ್ ಸೈಡ್ಸ್. ಓಕೆ. ಅಂಡ್ in fact they have a timings, it's so funny. ಅವರು they fixed timings. ಬೆಳಿಗ್ಗೆ ಟೀ ಕುಡಿದ ಮೇಲೆ ಒಂದೆರಡು ಬಾಂಬ್ ಮಾಡ್ತಾರೆ, ಆಮೇಲೆ ನಾಷ್ಟ ತಿಂದ್ಮೇಲೆ ಒಂದಿಷ್ಟು ಬಾಂಬ್ ಮಾಡ್ತಾರೆ, ಆ ತರ ಅದು. ಆಮೇಲೆ ಮಧ್ಯಾಹ್ನ ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ ಆರಾಮಾಗಿ. So it is become some kind of an agreed game going on between the two sides. ಅಲ್ಲಿ ಚಿನಾರ್ ಕಾರ್ಪ್ಸ್ ಕಚೇರಿಯ ಮೇಲೆ ಟಾರ್ಗೆಟ್ ಅಂತೆ ಈಗ ಬರ್ತಾ ಇರೋ ಮಾಹಿತಿ ಇದು, ರವಿ ಜೋಶಿ ಸರ್. ಚಿನಾರ್ ಕಾರ್ಪ್ಸ್ ಎಲ್ಲಿ ಚಿನಾರ್ ಕಾರ್ಪ್ಸ್ ಹೆಡ್ ಆಫೀಸ್ ಮೇಲೆ, ಹೆಡ್ ಕ್ವಾರ್ಟರ್ಸ್ ಮೇಲೆ. ಹೌದಾ? ಎನಿವೇ ಐ ಆಮ್ ಶೋರ್ ನಿಮಗೆ ಗೊತ್ತಾದ್ಮೇಲೆ DGMO ಖಂಡಿತ ಗೊತ್ತಾಗಿರುತ್ತೆ ಈ ಮಾತು. Yes. And I'm sure they will be in touch, and I will give it another 24 hours. Okay. So let us not overreact, and I would still request Ajit and company to maintain some responsibility. Yes. Thank you so much, Ravi Joshi sir. ನಿವೃತ್ತ ಏರ್ ಮಾರ್ಷಲ್ ಚಂಗಪ್ಪ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂಗಪ್ಪ ಸರ್, ನಮಸ್ಕಾರ. ನಮಸ್ಕಾರ ಸರ್. ಇಸ್ ಇಟ್ ಎಕ್ಸ್ಪೆಕ್ಟೆಡ್? ಅಲ್ಲ, ನಾವು ಒಂದ್ಸಲ ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ಅದು ಪೂರ್ತಿಯಾಗಿ ಜಾರಿಗೆ ಬರೋದಿಲ್ಲ, ಒಂದೊಂದ್ಸಲ ಆಗ್ತಿರುತ್ತೆ, ಹಿಂಗ ಇದೆಯಾ ಇತಿಹಾಸದಲ್ಲಿ? ಇಲ್ಲ, ಇತಿಹಾಸದಲ್ಲಿ ಇಲ್ಲ. ಅದು ಆಕ್ಚುಲಿ DGMOಗಳು ಮಾತಾಡಿದ್ದಾರೆ. ಅವ್ರು ಮಾತಾಡಿದ ಮೇಲೆ ಅವರ ಸೈನಿಕರು ಅವರ ವಚನವನ್ನು ಪಾಲಿಸಬೇಕು. ಆದ್ರೆ ಇದು ರೋಗ್ ಸ್ಟೇಟ್. ಪಾಕಿಸ್ತಾನ ನಾರ್ಮಲ್ ಸ್ಟೇಟ್ ಅಲ್ಲ, ನಾರ್ಮಲ್ ಕಂಟ್ರಿ ಅಲ್ಲ ಅದು. ಅಲ್ಲಿ ಯಾರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಮಿಲಿಟರಿ ಅವ್ರು ಕಂಟ್ರೋಲ್ ಮಾಡಿದಾದ್ರೆ ಅವರು DGMO ಹೇಳಿದ್ಮೇಲೆ ಅವರ ಸೈನಿಕರು ಅವ್ರನ್ನ ಒಬೆ ಮಾಡ್ಬೇಕಾಗಿತ್ತು. ಎಲ್ಲಾದ್ರೂ ಉಗ್ರರೇ ಕಂಟ್ರೋಲ್ ಮಾಡೋದಾಗಿದ್ರೆ ಈಗ ಪುನಃ ಮಾಡ್ತಾ ಇದ್ದಾರೆ ಅವರು. ಬಟ್ ಇದಕ್ಕೆ ನಾವು ಎಚ್ಚರಿಕೆ ಇದ್ದೇವೆ. ನಾವು ಅವರು ಸೀಸ್ಫೈರ್ ಆಯ್ತು ಅಂತ ಹೇಳಿದ ಕೂಡಲೇ ಎಲ್ಲರೂ ನಿದ್ದೆ ಹೋಗ್ಲಿಲ್ಲ. ನಾವು 24 ಗಂಟೆ ನಮ್ಗೆ ಗೊತ್ತಿದೆ ಪಾಕಿಸ್ತಾನ ಹೇಳಿದಂತೆ ಮಾಡುವವರಲ್ಲ. ಅವರು ನಂಬಲಿಕ್ಕೆ ಆಗುದೇ ಇಲ್ಲ. ಇವತ್ತು ಸೀಸ್ಫೈರ್ ಹೇಳಿದ್ರು, ನಾಳೆ ಪುನಃ ಇನ್ನೇನಾದ್ರೂ ಮಾಡ್ಬೋದು. ಅದರಿಂದ ನಮ್ಮ ಗಾರ್ಡ್ ನಾವು ಕೆಳಗೆ ಮಾಡುವುದೇ ಇಲ್ಲ. ನಮ್ಮ ಎಚ್ಚರಿಕೆಯನ್ನು ನಾವು ಇಟ್ಟೇ ಇರ್ತೇವೆ. ಭಾರತ ಇದೇ ಇಂಟೆನ್ಸಿಟಿಯಲ್ಲಿ ರಿಟಾಲಿಯೇಟ್ ಮಾಡುತ್ತಾ ಸರ್? ಈಗ ಇನ್ನು ಸ್ವಲ್ಪ ಹೊತ್ತು ನೋಡುವ. ಆಸ್ ಇಟ್ ಈಸ್ ಅವರ ಬಂದ ಡ್ರೋನ್ಗಳನ್ನೆಲ್ಲ ಬೀಳ್ಸಿದ್ದಾರೆ. ಅವ್ರು ಆರ್ಟಿಲರಿ ಫೈರ್ ಮಾಡಿದ್ದಕ್ಕೆ ವಾಪಸ್ ಅಷ್ಟೇ ಇಂಟೆನ್ಸಿಟಿಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಅವ್ರು ಮಾಡಿದ್ರೆ ನಾವು ನೆನ್ನೆ ಮಾಡಿದಾಗೆ ಇನ್ನೊಂದು ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ, ಅದಕ್ಕೇನಿಲ್ಲ. ಬಟ್ ನಾವು ಅವರ ಆಕ್ಷನ್ ನೋಡ್ತಾ ಇದ್ದೇವೆ. ಇನ್ನು ನಾವು ಆ ವಿಷಯವನ್ನು ಅಲ್ಲಿವರೆಗೂ ಹೋಗ್ಲಿಲ್ಲ. ಈಗ ಇನ್ನು ತಾನೇ ಶುರುವಾದ್ದು. ಎರಡು ರೀಸನ್ಗಳಿರ್ಬೋದು. ಒಂದು, ಲೋವರ್ ಲೆವೆಲ್ಗೆ ಅದು ಇನ್ಸ್ಟ್ರಕ್ಷನ್ ತಲುಪುವವರೆಗೆ ಅವ್ರು ಮಾಡಿರ್ಬೋದು. 5 ಗಂಟೆಯಿಂದ ಸೀಸ್ ಫೈರ್ ಅಂತ ಹೇಳಿದ್ದು, ಕದನ ವಿರಾಮ ಅಂತ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.